ಹತ್ಯೆಯಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಬರ್ಬರವಾಗಿ ಹತ್ಯೆಯಾಗಿದೆ. ನಿವೃತ್ತ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್, ರಾಜ್ಯದ 38ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರು 1981ರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಆಗಿದೆ, ಯಾರು ಮಾಡಿದ್ರು ಅನ್ನೋದು ಅಪ್ಡೇಟ್ ಇನ್ನಷ್ಟೇ ಲಭ್ಯ ಆಗಬೇಕು. ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರು ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬರ್ಬರವಾಗಿ ಹತ್ಯೆ ಆಗಿದೆ ಅನ್ನೋದಷ್ಟೇ ಸಿಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ನ ಎಚ್ಎಸ್ಆರ್ ಲೇಔಟ್ ಅಲ್ಲಿ ಅವರ ನಿವಾಸ ಇತ್ತು. ಎಚ್ಎಸ್ಆರ್ ಲೇಔಟ್ನಲ್ಲೇ ನಡೆದಿರುವಂತಹ ಘಟನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹತ್ಯೆಯಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಬರ್ಬರವಾಗಿ ಹತ್ಯೆಯಾಗಿದೆ. ನಿವೃತ್ತ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್, ರಾಜ್ಯದ 38ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರು 1981ರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಆಗಿದೆ, ಯಾರು ಮಾಡಿದ್ರು ಅನ್ನೋದು ಅಪ್ಡೇಟ್ ಇನ್ನಷ್ಟೇ ಲಭ್ಯ ಆಗಬೇಕು. ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರು ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬರ್ಬರವಾಗಿ ಹತ್ಯೆ ಆಗಿದೆ ಅನ್ನೋದಷ್ಟೇ ಸಿಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ನ ಎಚ್ಎಸ್ಆರ್ ಲೇಔಟ್ ಅಲ್ಲಿ ಅವರ ನಿವಾಸ ಇತ್ತು. ಎಚ್ಎಸ್ಆರ್ ಲೇಔಟ್ನಲ್ಲೇ ನಡೆದಿರುವಂತಹ ಘಟನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹತ್ಯೆಯಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಬರ್ಬರವಾಗಿ ಹತ್ಯೆಯಾಗಿದೆ. ನಿವೃತ್ತ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್, ರಾಜ್ಯದ 38ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರು 1981ರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಆಗಿದೆ, ಯಾರು ಮಾಡಿದ್ರು ಅನ್ನೋದು ಅಪ್ಡೇಟ್ ಇನ್ನಷ್ಟೇ ಲಭ್ಯ ಆಗಬೇಕು. ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರು ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬರ್ಬರವಾಗಿ ಹತ್ಯೆ ಆಗಿದೆ ಅನ್ನೋದಷ್ಟೇ ಸಿಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ನ ಎಚ್ಎಸ್ಆರ್ ಲೇಔಟ್ ಅಲ್ಲಿ ಅವರ ನಿವಾಸ ಇತ್ತು. ಎಚ್ಎಸ್ಆರ್ ಲೇಔಟ್ನಲ್ಲೇ ನಡೆದಿರುವಂತಹ ಘಟನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹತ್ಯೆಯಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಬರ್ಬರವಾಗಿ ಹತ್ಯೆಯಾಗಿದೆ. ನಿವೃತ್ತ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್, ರಾಜ್ಯದ 38ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರು 1981ರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಆಗಿದೆ, ಯಾರು ಮಾಡಿದ್ರು ಅನ್ನೋದು ಅಪ್ಡೇಟ್ ಇನ್ನಷ್ಟೇ ಲಭ್ಯ ಆಗಬೇಕು.
38ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತ ಓಂ ಪ್ರಕಾಶ್ ಅವರು ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬರ್ಬರವಾಗಿ ಹತ್ಯೆ ಆಗಿದೆ ಅನ್ನೋದಷ್ಟೇ ಸಿಗ್ತಾ ಇದೆ. HSR ಲೇಔಟ್ನ ನಿವಾಸದಲ್ಲಿ HSR ಲೇಔಟ್ ಅಲ್ಲಿ ಅವರ ನಿವಾಸ ಇತ್ತು. HSR ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹತ್ಯೆ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ HSR ಲೇಔಟ್ ನಲ್ಲಿ ಬರ್ಬರವಾಗಿ ಹತ್ಯೆ ಆಗಿದೆ. ನಿವೃತ್ತ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್, ರಾಜ್ಯದ 38ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರು 1981ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಆಗಿದೆ, ಯಾರು ಮಾಡಿದ್ರು ಅನ್ನೋದು ಅಪ್ಡೇಟ್ ಇನ್ನಷ್ಟೇ ಲಭ್ಯ ಆಗಬೇಕು. ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತ ಓಂ ಪ್ರಕಾಶ್ ಅವರು ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬರ್ಬರವಾಗಿ ಹತ್ಯೆ ಆಗಿದೆ ಅನ್ನೋದಷ್ಟೇ ಸಿಗ್ತಾ ಇದೆ. HSR ಲೇಔಟ್ನ HSR ಲೇಔಟ್ ಅಲ್ಲಿ ಅವರ ನಿವಾಸ ಇತ್ತು. HSR ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹತ್ಯೆ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ HSR ಲೇಔಟ್ ನಲ್ಲಿ ಬರ್ಬರವಾಗಿ ಹತ್ಯೆ ಆಗಿದೆ. ನಿವೃತ್ತ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್, ರಾಜ್ಯದ 38ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರು 1981ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಆಗಿದೆ, ಯಾರು ಮಾಡಿದ್ರು ಅನ್ನೋದು ಅಪ್ಡೇಟ್ ಇನ್ನಷ್ಟೇ ಲಭ್ಯ ಆಗಬೇಕು. ನೇ ಡಿಜಿ ಅಂಡ್ ಐಜಿಪಿ ಆಗಿದ್ದಂತ ಓಂ ಪ್ರಕಾಶ್ ಅವರು ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬರ್ಬರವಾಗಿ ಹತ್ಯೆ ಆಗಿದೆ ಅನ್ನೋದಷ್ಟೇ ಸಿಗ್ತಾ ಇದೆ. HSR ಲೇಔಟ್ನ HSR ಲೇಔಟ್ ಅಲ್ಲಿ ಅವರ ನಿವಾಸ ಇತ್ತು. HSR ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಅಂತ ಕೂಡ ಹೇಳಲಾಗ್ತಾ ಇದೆ.